ಮಟ್ಟಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಕಡಿಮೆನ. ಯಾಕೆ ನಮ್ಮ ಸಮಾಜದ ಜವಾಬ್ದಾರಿಯನ್ನು ಅವ್ರು ಹೊತ್ಕೊಂಡು ಇವತ್ತು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂಥ ಮಟ್ಟಕ್ಕೆ ಬಂದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜೈನುಗೊಳಿಸ್ತಾ ಇದ್ದಾರೆ ನಿಧಾನಕ್ಕೆ, ಅದು ಸತ್ಯದಪ್ಪ ಅಂತೇಳಿ. ಇಂಥ ಒಬ್ಬ ಹೋರಾಟಗಾರರಿಗೆ ನಾವು ಮತದಾರರು ಇಂಥವ್ರ ಹುಡುಕಿ ಗೌರವಿಸ್ಬೇಕಾಗ್ಯದ, ಅವ್ರನ್ನ ಬೆಂಬಲಿಸ್ಬೇಕಾಗ್ಯದ, ಧೈರ್ಯ ಕೊಡಬೇಕಾಗ್ಯದ. ಯಾಕಂದರೆ ಈಗ ಏಕಾಂಗಿ ಆಗಿದ್ದಾರೆ ಅವ್ರ ಜೊತೆ ಯಾರು ಕಾಣಿಸ್ಕೊಳ್ತಾ ಇಲ್ಲ. ನಾವು ಎಲ್ಲ ಬೆದರಿಕೊಂಡು ಹೋಗಿಬಿಡ್ತೀವಿ, ಎಲ್ಲಿ ಬಿಡಪ್ಪ ನಮ್ಮ ಊರು ಸಾಬರಿ ಮತ್ತು ಹೇಳಿದೆ ನಿಮಗೆ ಅಂಜು ಓಡಿ ಹೋಗುವಂಥ ವಿಷಯ. ವಿಶೇಷವಾಗಿ ಈ ದೊಡ್ಡ ಹಗರಣದಲ್ಲ ಕುಮಾರಸ್ವಾಮಿ, DC ತಮ್ಮಣ್ಣ ಅಂತಿದ್ದಾರೆ, ಸಂಸದ ಡಾಕ್ಟರ್ CN ಮಂಜುನಾಥರು ಇದರಲ್ಲಿ ಇದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಈ ಮಂಜುನಾಥ್ ಗೊತ್ತದ ನಿಮಗೆ, ಲಾಸ್ಟ್ ಟೈಮ್ ಈ ನಮ್ಮ DK ಸುರೇಶರನ್ನು ಸೋಲಿಸಿ ಬಂದಂಥವ್ರು ಒಳ್ಳೆಯ ಹೆಸರಾಂತ ಹೃದಯ ತಜ್ಞರು ಹೌದು, ಹೃದಯ ರೋಗ ತಜ್ಞರು ಹೌದು. ಆದರೆ ಈ ಸಲ ಅವ್ರದ್ದು ಹೆಸರು ಕೇಳಿ ಬರ್ತಾ ಇದೆ. ಈ ಒಂದು 71.30 ಗುಂಟೆ ಎಕರೆ ಗೋಮಾಳ ಇವರೆಲ್ಲರೂ ಕೂಡಿ ಬೆಳೆದಿದ್ದಾರೆ ಅನ್ನೋದು ದೊಡ್ಡ ಆರೋಪ. DK ಶಿವಕುಮಾರ್ ಸಾಕಷ್ಟು ಆರೋಪ ಮಾಡಿದರು, ಆದರೆ ಅದನ್ನು ಸಾಬೀತು ಮಾಡಲಿಕ್ಕೆ ಫೇಲ್ಯೂರ್ ಅದು ಮತ್ತೇನೋದು. ಹೀಗಾಗಿ ಇವತ್ತು ಇವ್ರಿಗಂತ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಇವತ್ತು ನಾವು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಇದು ಸುಲಭ ಇಲ್ಲರಿ, ಬಲಿಷ್ಠ ರಾಜಕಾರಣಿಗಳ ವಿರುದ್ಧ ಅವ್ರು ಮಾಡಿದಂಥ ದುರಂತದ ಕಥೆಗಳು ಹುಡುಕಿ ತೆಗಿಬೇಕಾದ್ರೆ ಇವತ್ತು ಯಾವ ಅಧಿಕಾರಿ ನಮಗೆ ಸಹಾಯ ಮಾಡೋದಿಲ್ಲ. ಯಾರನ್ನೂ ನೀವು ಕೇಳಿರಿ, ಇನ್ಫಾರ್ಮೇಷನ್ ಹಾಕಿದಾಗ ಕೇಳಿದ್ರೆ ಸಹಿತ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ಜಗ್ಗಿಸ್ತಾ ಇರ್ತಾರೆ, ಹಾಗೆ ಮುಂದೆ ಹೋಗ್ತಾ ಇರ್ತಾರೆ, ತಡೀತಾ ಇರ್ತಾರೆ. ಹೀಗಾಗಿ ಇವತ್ತು ಭ್ರಷ್ಟಾಚಾರಿಗಳಿಗೆ ಏನಾಗ್ಯದಪ್ಪ ಅಂದ್ರೆ ನಾವು ರಾಜಕೀಯದಲ್ಲಿದ್ದರೆ ನಮ್ಮನ್ನು ಯಾರೂ ಹಿಡಿಯೋದಿಲ್ಲ ಅನ್ನುವಂಥ ಕನ್ಫರ್ಮೇಷನ್ ಬಂದುಬಿಟ್ಟದೆ. ಆ ದಿಶೆಯಲ್ಲಿ ಹಿರೇಮಠ ಹೋರಾಟ ಮಾಡೋದು ನಿಜವಾಗಿ ಮೆಚ್ಚುವಂಥದ್ದು. ಇಂಥ ಎಲ್ಲ ಬಲಿಷ್ಠರನ್ನ ಎದುರು ಹಾಕೋಬೇಕಲ್ರಿ. ಈ ದೇವೇಗೌಡ ಕುಟುಂಬ ಆಗಿರ್ಬೋದು, DK ಶಿವಕುಮಾರ್ ಕುಟುಂಬ ಆಗಿರ್ಬೋದು, ಇನ್ನೊಬ್ಬ ಮತ್ತೆ ಯಾವ ಕುಟುಂಬಗಳಾಗಿರ್ಬೋದು, ಇವರು ರಾಜಕಾರಣಿಗಳ ಕುಟುಂಬಗಳು, ಇವರೆಲ್ಲರೂ ಗುಂಡಾಗಿರಲಿ ಎತ್ತಿದ ಕೈ ಯಾರಿಂದಾದ್ರೂ ಮಾಡಿಸ್ತಾ ಇರ್ತಾರೆ. ಏನು ತಪ್ಪು ಮಾಡಿಸ್ತಾ ಇರ್ತಾರೆ, ತಪ್ಪು ಸ್ವಲ್ಪ ಸಾಕು ಅವ್ರನ್ನ ಪೂರ್ತಿಯಾಗಿ ಹಣ್ಣು ಮಾಡುವಂಥ ಎಲ್ಲ ಶಕ್ತಿನೂ ಇರ್ತದೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಹಿರೇಮಠರು ಇದೆಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಿ ಇವತ್ತು ಒಂದು ಗೆಲ್ಲುವಂಥದ್ದು. ಸುಪ್ರೀಂ ಕೋರ್ಟ್ ಅವರ ಒಂದು ಪರಿಶ್ರಮಕ್ಕೆ ಹೌದಲ್ರಿ, ಇದು ಕಾಡೆಲ್ಲ ನಾಶ ಆಗ್ತಾ ಇದೆ, ಹಾಳು ಮಾಡ್ತಾ ಇದ್ದಾರೆ, ಗೋಮಾಳಗಳಿಲ್ಲ, ಪ್ರತಿಯೊಂದು ಹಳ್ಳಿಗಳ ಬದಿಗೂ ಈ ರಾಜಕಾರಣಿಗಳು ಅದನ್ನು ಹೊಡೆಯೋ